ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿನ ದಾಟಿ ಇವತ್ತು ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರೊಂದು. ಆ ಮಾತಿನ ದಾಟಿ ಹಲವು ಸಂದೇಶವನ್ನ ಹೈಕಮಾಂಡ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಹೇಳ್ತೀವಿ ಅದನ್ನ. ಸಿಎಂ ದೆಹಲಿ ಭೇಟಿ ಮನೆಯಲ್ಲೇ ಖರ್ಗೆ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ದೆಹಲಿಗೆ ಆಹ್ವಾನ ಕೊಡದೆ ಇರೋದ್ರ ಬಗ್ಗೆ ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಅವರನ್ನು ಕರೆದಿದ್ದಾರೆ, ನನ್ನನ್ನು ಕರೆದಿಲ್ಲ. ನಾನು ಮತ್ತು ಸಿಎಂ ಏನು ಹೇಳಬೇಕೋ ಅದನ್ನೆಲ್ಲ ಹೇಳ್ಬಿಟ್ಟು ಬಂದಿದ್ದೀವಿ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಪಕ್ಷಕ್ಕಾಗಿ ದುಡಿತೀನಿ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದೇ ಪಕ್ಷದ ಕಾರ್ಯಕರ್ತ ಹಾಗೆ ಹೀಗೆ ಅಂತ, ಅದನ್ನು ಇವತ್ತು ಕಂಟಿನ್ಯೂ ಮಾಡಿದ್ರು. ಕಂಟಿನ್ಯೂಡ್ ಎಪಿಸೋಡು. ಈ ಹಿಂದೆ ಕಾರ್ಯಕರ್ತನಾಗಿ ಪಕ್ಷದ ಬಾವುಟವನ್ನು ಕಟ್ಟಿದ್ದೇನೆ, ಈಗ ಅಧ್ಯಕ್ಷನಾಗಿ ಕಟ್ತಾ ಇದ್ದೀನಿ, ಸಂಘಟನೆ ಮಾಡ್ತಾ ಇದ್ದೀನಿ. ನಾನು ಹಿರಿಯರು ಏನು ಹೇಳ್ತಾರೋ ಅದನ್ನ ಕೇಳ್ತೀನಿ ಅಂತ ವಿಧೇಯ ವಿದ್ಯಾರ್ಥಿ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾತಿನ ದಾಟಿ ಹಲವು ಸಂದೇಶಗಳನ್ನು ಕೊಟ್ಟಿದೆ. ಈ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷರನ್ನ ಕೂಡ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಬಳಿ ಏನನ್ನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ? ಇಷ್ಟು ದಿವಸ ಡಿಕೆ ಶಿವಕುಮಾರ್ಗಿದ್ದ ಧೈರ್ಯ ಏನು? ದಿಲ್ಲಿ ನನ್ನ ಜೊತೆಗಿದೆ, ಹೈಕಮಾಂಡ್ ನನ್ನ ಜೊತೆಗಿದೆ ಅಂತ. ಬಟ್ ಇನ್ನೇನು ಸೀಟಲ್ಲಿ ಕೂತ್ಕೊಳ್ಬೇಕು ಅನ್ನೋ ರೀತಿನಲ್ಲಿದ್ದಾಗ ಅದು ಮುಂದಕ್ಕೆ ಹೋಗ್ತಾ ಇದೆ. ಸೊ ಕೆಲವು ಸಲ ವೈರಾಗ್ಯದ ಮಾತು, ಕೆಲವು ಸಲ ರೇಸಿಂದ ಹಿಂದಕ್ಕೆ ಸರಿಯುವಂತಹ ಮಾತು, ಕೆಲವು ಸಲ ಇಲ್ಲ ನಾನು ಹಠ ಹಿಡಿತೀನಿ ಅನ್ನುವಂತಹ ಸೂಚನೆ ಕೊಡುವ ಮಾತು. ಈ ಬೆನ್ನಲ್ಲೇ ಈ ಭೇಟಿ ಕುತೂಹಲ. ಆ ಫೋಟೋ ನೀವು ಗಮನಿಸ್ತಾ ಇದ್ದೀರಾ. ನಾನು ಕರೆದ್ರೆ ಹೋಗ್ತೀನಿ. ನಾನಂತೂ ಇಲ್ಲಿವರೆಗೂ ಕರೆದಿಲ್ಲ. ಆಹ್ವಾನ ಕೊಟ್ಟಿದ್ದಾರೆ ಇರ್ಬೋದು, 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CMಗೆ ಏನು ಕರೆದಿಲ್ಲ. PCC ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರೆ ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೆ ಇರಕ್ಕಾಗ್ತದೆ. ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿದೆ. ನಾನು ಮಾಡೋಂಥ ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನು ಹೇಳ್ತಾರೋ ಹಂಗೆ ಕೇಳ್ಕೊಂಡು ನಾನು ಯಾವ ಪೋಸ್ಟ್ ಇದ್ರೂ ನಾನೊಬ್ಬ ವರ್ಕರೇ. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು, ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು ಅವೆಲ್ಲ ನೀವೇನೇನೋ ಬಾಯಲ್ಲಿ ಹೇಳಿದ್ರೆ ನಾನೆಲ್ಲ ಉತ್ತರ ಹೇಳಲ್ಲ ರೀ. ನಾನೇನು ಹೇಳ್ತೀನಿ ಅಷ್ಟು ಕೇಳ್ಕೊಂಡು ಹೋಗ್ಬೇಕು. ನೀವು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ಏನಿಲ್ಲ, ನನಗೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಮತ್ತೆ ಸುಕೇಶ್, ಒಂದು ಸಣ್ಣ ಚಡಪಡಿಕೆ ಅವ್ರ ಮಾತಲ್ಲಿ ಕಾಣಿಸ್ತಾ ಇತ್ತು ನಮಗೆ. ಆಮೇಲೆ ಮುಖ್ಯವಾಗಿ ಈ ನಾನು ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಹೇಳ್ತಾ ನಾನು ಸುಮ್ಮನೆ ಬಂದು ಭಾಷಣ ಮಾಡಿಬಿಟ್ಟು ಹೋಗಲ್ಲ ಸ್ಟೇಜ್ ಮೇಲೆ, ನಾನು ಅಂಥ ನಾಯಕ ಅಲ್ಲ ಅಂತ ಹೇಳಿದ್ರು. ಇದನ್ನು ಯಾರಿಗೆ ಹೇಳಿದ್ದು ಈ ಸಂದರ್ಭದಲ್ಲಿ ಅಂತ ನಾವು ಅಂದ್ಕೊಳ್ಬೇಕು ಸುಕೇಶ್? ಸಹಜವಾಗಿ ಅರ್ಥದಲ್ಲಿ ಮಾತಾಡಿದ್ರ ಅಥವಾ ಯಾರಿಗಾದ್ರೂ ಸಂದೇಶವನ್ನು ರವಾನಿಸಬೇಕನ್ನೋ ಅರ್ಥದಲ್ಲಿ ಮಾತಾಡಿದ್ರೆ ಗೊತ್ತಿಲ್ಲ. ಆದರೆ ಅವರ ಪಕ್ಷನಿಷ್ಠೆಯ ಕಾರ್ಡ್ ಏನಿತ್ತು ಅದರ ಮುಂದುವರೆದ ಭಾಗ ಅನ್ನುವಂಥ ರೀತಿಯಲ್ಲಿತ್ತು. ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಇನ್ನೇನು ಹೇಳಿದರು. ಇವತ್ತು ಇನ್ನೂ ಒಂದು ಮುಂದೋದು ಹೇಳ್ತಾರೆ, ನಾನು ಲೈಫ್ ಟೈಮ್ ಮೆಂಬರ್ ಅನ್ನುವಂಥ ರೀತಿ, ಅಂದರೆ ಕಾಂಗ್ರೆಸ್ನ ಜೀವ ಪರ್ಯಂತ ಸದಸ್ಯ ನಾನು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಮೂಲಕವಾಗಿ ಜೊತೆಗೆ ನಾನು ಬ್ಯಾನರ್ ಕಟ್ಟಿದ್ದೀನಿ, ಬಂಟಿಂಗ್ಸನ್ನು ಕಟ್ಟಿದ್ದೀನಿ, ಕಸ ಹೊಡೆದಿದ್ದೀನಿ, ಪೋಸ್ಟರ್ ಅಂಟಿಸಿದ್ದೀನಿ, ಬಾವುಟ ಹಿಡಿದಿದ್ದೀನಿ, ಎಲ್ಲವನ್ನು ಕೂಡ ಹೇಳ್ಕೊಂಡು ಬರ್ತಾರೆ. ಕೊನೆಗೆ ನಾನು ಸುಮ್ಮನೆ ಸ್ಟೇಜಿಗೆ ಬಂದು ಭಾಷಣ ಮಾಡಿ ಹೋಗೋ ನಾಯಕ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಅದನ್ನು ಈ ಸಂದರ್ಭದಲ್ಲಿ ಇನ್ಯಾರಿಗೋ ಹೋಲಿಕೆ ಮಾಡಿ ಮಾತಾಡೋದು ಸಾಧ್ಯ ಇಲ್ಲ ಅಂತಲ್ಲ. ಆದರೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲೂ ಕೂಡ ಅಂಥ ಗಿರಾಕಿ ನಾಯಕರುಗಳು ಸಾಕಷ್ಟು ಜನರು ಕೂಡ ಇರೋದ್ರಿಂದ ಒಂದು ಗೂಢಾರ್ಥದಲ್ಲಿ ಹೇಳದಂತೆ ಕಾಣಿಸ್ತದೆ. ಪರ್ಟಿಕ್ಯುಲರ್ ಯಾರಿಗಾದರೂ ಹೇಳಿದ್ರ ಅಥವಾ ಜನರಲ್ ಆಗಿ ಹೇಳಿದ್ರ ಅನ್ನೋದು ಕೂಡ ಅಷ್ಟೇ ಕುತೂಹಲಕಾರಿ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಮಾತಿನ ಒಳಾರ್ಥ ಏನು ಅನ್ನೋದು ಕುತೂಹಲ. ಪಕ್ಷದಲ್ಲಿ ಎಲ್ಲ ಪೋಸ್ಟ್ ಅನುಭವಿಸಿದ್ದೀನಿ ಸರಿ, ಬಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋರು ಯಾರು ಗೊತ್ತಿದೆ ನಮಗೆ, ಕೆಲವ್ರ ಹೆಸರು, ಅವ್ರ ಬಗ್ಗೆನ ಇವ್ರು ಹೇಳಿದ್ದು ಗೊತ್ತಿಲ್ಲ.